ಹೇಗಾಗ್ಬೇಕು ಗೊತ್ತುಂಟ ಗಲೀಜ್ ನೋಡಿ? ಇಲ್ಲಪ್ಪ ಕ್ಲೀನ್ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಹಂಗೆ ನಾವು ಗಲೀಜ್ ಮಾಡ್ಬೇಕು ಅಂತೇಳಿ ನಮ್ಮ ರಕ್ಷಿತ. ಇಲ್ಲಿ ಮನಿಲಗೊಂಡಿರುವಂತಹ ಮನೆಯನ್ನು ವ್ಯವಸ್ಥಿತ ರೂಪದಲ್ಲಿ ಇಟ್ರೆ ಲಕ್ಸುರಿ ಬಜೆಟ್ ನಮ್ಮದಾಗಿಸ್ಬೋದು ಅಂತೇಳಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. ಅದಕ್ಕೆ ರಕ್ಷಿತಾ ಅವರು ಗಲೀಜ್ ಎಂತೆಂತ ಅಂತೇಳಿ ನಾನು ಅವ್ರಿಗೆ ತೋರಿಸ್ತೀನಿ ಅಂತೇಳಿ ಸೊ ಏನಂದ್ರೆ ಹಾಲ್ ಚೆಲ್ತಾರೆ, ಮನೆನೆಲ್ಲ ಹರಡ್ತಾರೆ. ತುಂಬಾನೇ ಮನೆಯಲ್ಲಿ ಹೋಗಿ ಧ್ರುವಂತ್ ಹಾಗೆ ರಕ್ಷಿತಾ ಅವರು ಎಲ್ಲಾ ಕಡೆನೂ ಮನೆನ ಮೆಸ್ಸಿಯಾಗಿ ಎಲ್ಲ ಚಲಾಪಿಲಿ ಮಾಡ್ಬಿಡ್ತಾರೆ. ಅಂದ್ರೆ ಮೇಕಪ್ ಬಾಕ್ಸ್ ಆಗಿರ್ಬೋದು, ಮನೆಯಲ್ಲಿರುವಂತಹ ಡಸ್ಟ್‌ಬಿನ್ ಅಲ್ಲಿರುವಂತಹ ಕಸನಾಗಿರ್ಬೋದು, ಎಲ್ಲದ್ನು ಕೂಡ ಮೇಕಪ್ ಕಿಟ್‌ನು ಕೂಡ ಇಲ್ಲಿ ಹರಡ್ಬಿಡ್ತಾರೆ. ಎಲ್ಲದ್ನು ಕೂಡ ಚೆಲ್ಲಾಪಿಲ್ಲಿಯಾಗಿ ಮಾಡ್ತಾರೆ. ಇದನ್ನ ನೋಡಿ ಮನೆ ಮಂದಿ ಎಲ್ಲ ಬಿಗ್ ಶಾಕು. ಮನೆ ಒಳಗೆ ಬಂದ್ ನೋಡಿದ್ರೆ ಎಷ್ಟೊಂದು ಹರಡಿರ್ತಾರೆ ಅಂದ್ರೆ ಅಷ್ಟೊಂದು ಇದೇನು ಈ ತರ ಮಾಡಿದಾರಲ್ಲ, ಇಷ್ಟು ಈ ರೀತಿಯಾಗಿ ಅಂತೇಳಿ ಗಾಬರಿಗೊಳ್ತಾರೆ. ಸೊ ಸೀಕ್ರೆಟ್ ರೂಮಲ್ಲಿ ಇದ್ದಂತಹ ರಕ್ಷಿತಾ ಮತ್ತು ಧ್ರುವಂತು ಮನೆಗೆ ಅವರಿಗೆ ಗೊತ್ತಿಲ್ದಿರೋ ಹಾಗೆ ಬಿಗ್ ಬಾಸ್ ಮನೆ ಅವ್ರನ್ನ ಕಳ್ಸಿರುತ್ತೆ. ಮನೆನೆಲ್ಲ ಮೆಸ್ಸಿ ಮಾಡ್ಬೇಕು, ಎಲ್ಲ ಕಡೆ ಹರಡ್ಬೇಕು ಅಂತೇಳಿ ಅವ್ರಿಗೂ ಕೂಡ ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ನು ಕೂಡ ಕೊಟ್ಟಿರುತ್ತೆ ಬಿಗ್ ಬಾಸ್. ಹೀಗಿರುವಾಗ ಬಂದು ಒಳಗಡೆ ಗಿಲ್ಲಿ ಆಗಿರ್ಬೋದು ಎಲ್ರು ನೋಡ್ತಾರೆ. ಹೆಂಗ್ ಹರಡಿರ್ತಾರೆ ಅಂದ್ರೆ ಅದನ್ನೆಲ್ಲ ನೀಟ್ ಮಾಡ್ಬೇಕು. ಇವ್ರಿಗಿಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಏನೇನ್ ಮಾತಾಡಿರೋದು ಎಲ್ಲ ಕೂಡ ಇವ್ರಿಗೆ ಮೊದ್ಲೇ ತಿಳಿದಿರುತ್ತಲ್ವಾ. ಇಷ್ಟೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ಹಾಗೆ ಮತ್ತೆ ಸೀಕ್ರೆಟ್ ರೂಮಿಗೆ ಹೋಗಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಕೂತ್ಕೊಂಡಿರ್ತಾರೆ. ಅವರ ಒಂದು ಎಕ್ಸ್‌ಪ್ರೆಷನ್ ಒಬ್ಬೊಬ್ರು ಒಂದು ಎಕ್ಸ್‌ಪ್ರೆಷನ್ ನೋಡಿ ನಗ್ತಾ ಇರ್ತಾರೆ. ಹಾಗೇನೆ ಗಿಲ್ಲಿ ಮಾತ್ರ ತೆರೆ ಎಲ್ಲ ಕೆರ್ಕೊಂಡು "ಏನ್ ಹಿಂಗ್ ಮಾಡಿದ್ರೆ ಇದನ್ನ ಹೆಂಗಪ್ಪ ನೀಟ್ ಮಾಡೋದು" ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇವರ ಒಂದು ಎಕ್ಸ್‌ಪ್ರೆಷನ್‌ನ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಹಾಗೆ ರಕ್ಷಿತಾ ಅವರು ಕೂತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಹಾಗೇನೆ ಇವರೆಲ್ಲ ಮನೆ ಮಂದಿ ಎಲ್ಲ ಇವ್ರಿಗಿರೋದು ಇವಾಗ ಬಿಗ್ ಟಾಸ್ಕ್. ಇಲ್ಲಿ ರಕ್ಷಿತಾ ಮಾತ್ರ ಗಲೀಜ್ ಗಲೀಜ್ ಅಂದ್ರೆ ಏನು ಅಂತೇಳಿ ನಾನ್ ಅವ್ರಿಗೆ ತೋರಿಸ್ತೀನಿ ಅಂತೇಳಿ ಸೊ ಇರೋ ಮೇಕಪ್ ಕಿಟ್ ಆಗಿರ್ಬೋದು, ಬೀನ್ ಬ್ಯಾಗ್ ಅಲ್ಲಿರೋ ಇದಾಗಿರ್ಬೋದು, ಕಸ ಎಲ್ಲದು ಕೂಡ ಹರಡ್ತಾರೆ. ಧ್ರುವಂತ್ ಮಾತ್ರ ಪೇಪರು ಅವು ಇವು ಹರಡ್ತಾ ಇರ್ತಾರೆ. ಹಾಗೇನೆ ಎಂಜಾಯ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು. ಇನ್ನೇನು ಒಂದು 2-3 ದಿನದಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಧ್ರುವಂತ್ ಮತ್ತೆ ರಕ್ಷಿತಾ ಬರ್ತಾರೆ. ಇವ್ರು ಹಿಂದ್ಗಡೆ ಏನೇನು ಆಡಿದ್ರಲ್ಲ ಅವೆಲ್ಲ ಅವ್ರಿಗೆ ತಿಳಿದಿದೆ. ಬಂದು ಏನೇನು ಮತ್ತೆ ಗಲಾಟೆ ಶುರು ಆಗುತ್ತೆ. ಅದಕ್ಕೆಲ್ಲ ಎಕ್ಸೈಟ್‌ಮೆಂಟ್ ನಾನು ಕೂಡ ಆಗಿದ್ದೀನಿ, ನೀವು ಕೂಡ ಆಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಹಾಗೇನೆ ಹೇಗಿತ್ತು ನೆನ್ನೆ ಒಂದು ಎಪಿಸೋಡ್? ಇವತ್ತು ಯಾರೆಲ್ಲ ನೋಡ್ಬೇಕು ಅಂತೇಳಿ ವೇಟ್ ಮಾಡ್ತಿದ್ದೀರಾ? ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಮನೆ ಒಳಗೆ ಬಂದ್ಮೇಲೆ ಇನ್ನು ಏನೇನ್ ಕಾದಿದೆಯೋ, ಇದನ್ನ ಯಾರು ಇಂಟ್ರೆಸ್ಟ್ ಕೊಟ್ಟು ನೋಡ್ಬೇಕು ಅಂತೇಳಿ ವೇಟ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆನೇ ಕಮೆಂಟ್ ಅಲ್ಲಿ ತಿಳಿಸಿ. ಹೇಗಿತ್ತು ಇವತ್ತಿನ ಒಂದು ಎಪಿಸೋಡು ಅನ್ನೋದ್ರ ಬಗ್ಗೆನೂ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.